ಕರ್ಕ ರಾಶಿ ಮುಂದೆ ಗುರುವಿನ ಬಲ ಅಲ್ಪವಾಗಿ ಇತ್ತು ಅಂತ ಹೋದ ತಿಂಗಳು ಹೇಳಿದ್ದೆ ಬರ್ತದೆ ಅಂತ. ಜನ್ಮದಲ್ಲಿ ಉಚ್ಚದಲ್ಲಿ ಗುರು, ಈಗ ಗುರುಬಲ ಇರೋದಿಲ್ಲ. ಮುಂದೆ ಕೆಲವಾರು ತಿಂಗಳುಗಳು ಕೆಲಸಗಳು ನಿಧಾನಗತಿ ಆಗ್ತದೆ. 9ನೇ ಮನೆಯಲ್ಲಿ ಶನಿ, ಅಷ್ಟಮದಲ್ಲಿ ರಾಹು ಇದ್ದೇ ಇರ್ತಾರೆ. ರವಿಯ ಅನುಕೂಲ ಕೂಡ ಅಷ್ಟಕ್ಕಷ್ಟೇ ಈ ತಿಂಗಳು. ಹಾಗಾಗಿ ಅನಾರೋಗ್ಯ ಸಮಸ್ಯೆಗಳು ಬರಬಹುದು. ಸ್ತ್ರೀಯರಿಗೆ ಮತ್ತು ಸ್ತ್ರೀಯರಿಂದ ಅನಾರೋಗ್ಯ ಸಮಸ್ಯೆಗಳು ಬಂದು ಅದಕ್ಕೆ ಓಡಾಟ, ಖರ್ಚು, ವೆಚ್ಚ ಇತ್ಯಾದಿಗಳ ದೋಷಗಳು ಬರ್ತದೆ. ಆದಷ್ಟು ಸ್ತ್ರೀಯರು ಕಡಿಮೆ ಮಾತಿನಲ್ಲಿ ಕೆಲಸ ಮುಗಿಸಿ ಮನೆಯಲ್ಲಿ, ಸ್ತ್ರೀಯರಿಂದ ಉಪಟಳ ಬರೋದು ಮತ್ತು ಸ್ತ್ರೀಯರಿಗೆ ಉಪಟಳ ಬರೋದು ಮಾತಿನಿಂದಲೇ ಜಾಸ್ತಿ ಅಂತಂತ ರಾಮಾಯಣವೇ ಸಾಕ್ಷಿ ಅದಕ್ಕೆ. ಸ್ತ್ರೀಯರಿಂದ ಬಾಧೆಗಳು ಬರ್ತದೆ ಅಂತ ಹೇಳಿದ್ದೀನಿ. ದುರ್ಗಾದೇವಿಯವರ ಆರಾಧನೆಯನ್ನು ವಿಶೇಷವಾಗಿ ಮಾಡಿ ಸಂಜೆ ದೀಪ ನಮಸ್ಕಾರ ಮಾಡೋದು, ದುರ್ಗಾದೇವಿಯವರ ಮೂರ್ತಿಗೆ ಅರ್ಚನೆಯನ್ನು ಪುಷ್ಪದಿಂದ ಅಲಂಕಾರವನ್ನು ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು, ದೀಪದಿಂದ ನಮಸ್ಕಾರ ಮಾಡ್ತಕ್ಕಂಥದ್ದು, ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥ ಸೇವೆಗಳು ಮಾಡಿ ಮಹಾಕ್ಷೇತ್ರದಲ್ಲಿ ದುರ್ಗೆಯ ದರ್ಶನವನ್ನು ಮಾಡೋದು, ಇದೆಲ್ಲವೂ ಕೂಡ ದುರ್ಗಾ ಸೇವೆಯೇ.